ಯಾರ ಎಲಿಮಿನೇಷನ್ ಆಗುತ್ತೆ ಅಂತ ಅನೌನ್ಸ್ ಮಾಡುವಂತಹ ಸಮಯ. ತುಂಬ ಜನ ಚೆನ್ನಾಗಿ ಹಾಡಿದ್ರಿ, ಹಾಗೆ ಸ್ವಲ್ಪ ಜನ ಓಕೆ ಆಗಿ ಹಾಡಿದ್ರಿ. ಆ ಸಾಲಿನಲ್ಲಿ ಯಾರ ಹೆಸರು ಅನ್ನೋದು ಈಗ ಅನೌನ್ಸ್ ಮಾಡ್ತೀನಿ. 23 ಜನ ಆಗಿದ್ರು, ಈಗ 22 ಸ್ಪರ್ಧಿಗಳಾಗುವಂತಹ ಸಮಯ. ಈ ವಾರ ಈ ಒಂದು ಗಾನಸಿಂಚನ ವೇದಿಕೆಯನ್ನ ಬಿಟ್ಟು ಬಾಯ್ ಬಾಯ್ ಹೇಳ್ತಾ ಇರೋರು so sorry with a heavy heart, ಶಿವಣ್ಣ ಗೌಡ ಪಾಟೀಲ್ರು, ನಮ್ಮ ಸ್ವೀಟ್ 16 ಪಾಟೀಲ್ ಸಾಹೇಬ್ರು. ಐ ಆಮ್ ಸೋ ಸಾರಿ. ಬನ್ನಿ ಸರ್, ಬನ್ನಿ. ಫಸ್ಟ್ ಆಫ್ ಆಲ್ ಅವ್ರಿಗೆ ಬನ್ನಿ ಜೋರಾದ ಚಪ್ಪಾಳೆ. ಎಷ್ಟೇ ಕಾಲೆಳೆದ್ರು, ಎಷ್ಟೇ ಏನಾದರೂ ತರಲೆ ಮಾಡಿದ್ರು, ಇವರು ನಮ್ಮಲ್ಲೇ ಒಬ್ಬರಾಗಿ ಬಹಳ ಸೊಗಸಾಗಿ ಬಂದು ಮಾತನಾಡಿದ್ರು, ನಮ್ಮೆಲ್ಲರನ್ನ ಎಂಟರ್ಟೈನ್ ಮಾಡಿದ್ರು, ಡಾನ್ಸ್ ಆಡಿದ್ರು, ನಿರ್ಮು ಅವ್ರನ್ನ ಕರ್ಕೊಂಡು ಬಂದಿದ್ರು. ಸೊ ಬೇಸಿಕ್ಲಿ ಇಷ್ಟು ಇವ್ರು ಏನು ಪರ್ಫಾರ್ಮ್ ಮಾಡಿದ್ದಾರೆ, ಇಷ್ಟು ಪರ್ಫಾರ್ಮೆನ್ಸಸಲ್ಲಿ ಎಲ್ಲ ಥರ ನವರಸ ಎಲ್ಲ ತೋರಿಸ್ಬಿಟ್ಟು ವೇದಿಕೆ ಮೇಲೆ ಇವತ್ತು ಗಾನಸಿಂಚನ ವೇದಿಕೆಗೆ ವಿದಾಯ ಹೇಳ್ತಿದ್ದೀರಿ. ನಿಮ್ಮ ಮಾತುಗಳು ಸರ್. ನಾನು ಪ್ರಪ್ರಥಮವಾಗಿ ಚಂದನ ವಾಹಿನಿಯ ಗಾನ ಸಿಂಚನ ಕಾರ್ಯಕ್ರಮದ ಆಯೋಜಕರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಬಂಧುಗಳು. ಯಾಕಪ್ಪ ಅಂತಂದರೆ ನಾವು ಇಡೀ ರಾಜ್ಯದ ಮೂಲೆಗಳಿಂದ ಬಂದಿರತಕ್ಕಂಥ ಕಲಾವಿದರುಗಳು ಎಲ್ಲೋ ಇದ್ವು. ನಾವು ಕೆಲವರು ವೃತ್ತಿಯಲ್ಲಿದ್ದೀವಿ, ಹವ್ಯಾಸವನ್ನು ಮಾಡ್ಕೊಂಡಿದ್ದೀವಿ. ಕೆಲವರು ವೃತ್ತಿಯನ್ನೇ ಮಾಡಿಕೊಂಡು ಕಾರ್ಯಕ್ರಮಗಳನ್ನು ಅಲ್ಲಿ ಇಲ್ಲಿ ವೇದಿಕೆಗಳನ್ನು ಕಟ್ಕೊಂಡು ಹೆಸರು ತಂಡ ಕಟ್ಕೊಂಡು ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೀವಿ. ಸೊ ಅಂಥವರನ್ನು ಆಡಿಷನ್ ಮಾಡಿ 25 ಜನಗಳನ್ನು ಆಯ್ಕೆ ಮಾಡಿ ಈ ಒಂದು ಗಾನಸಿಂಚನ ಕಾರ್ಯಕ್ರಮದಲ್ಲಿ ನಮ್ಮ ಗೌರವಾನ್ವಿತ ತೀರ್ಪುಗಾರರನ್ನು, ನಮ್ಮ ಮೆಂಟರ್ಸರನ್ನು, ನಮ್ಮ ವಾದ್ಯಗೋಷ್ಠಿಯವರನ್ನು ಮತ್ತು ನಮ್ಮ ಎಲ್ಲ ಸಹ ಸ್ಪರ್ಧಿಗಳನ್ನು ಮತ್ತು ನಮ್ಮ ನಿರೂಪಕಿಯವರಾಗಿರ್ತಕ್ಕಂಥ ಐಶ್ವರ್ಯ ಮೇಡವರನ್ನು ಮತ್ತು ನಮ್ಮ ತಂತ್ರಜ್ಞರನ್ನು ಎಲ್ಲರನ್ನ ನೋಡ್ತಕ್ಕಂಥ ಸೌಭಾಗ್ಯವನ್ನು ಒದಗಿಸಿಕೊಟ್ಟಿದ್ದು ಈ ಗಾನಸಿಂಚನ ಕಾರ್ಯಕ್ರಮ. ಸೊ ಹೀಗಾಗಿ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನಾನು ಕೂಡ ಪರಿಚಯದಲ್ಲಿ ಹೇಳಿರೋ ಹಾಗೆ ಪ್ರೌಢಶಾಲೆಯಲ್ಲಿ ಆಂಗ್ಲ ಭಾಷೆ ಶಿಕ್ಷಕ. SLCಲಿ ನನ್ನ ಶಾಲೆ ಚಿಕ್ಕದು, ಒಟ್ಟು 32 ಮಕ್ಕಳಿದ್ದಾವೆ. SLCಲಿ 8 ಮಕ್ಕಳಿದ್ದಾವೆ. ನಮ್ಮ ಇಲಾಖೆಯ ನಿಯಮದ ಪ್ರಕಾರ ನವೆಂಬರ್ಗೆ ಪೋರ್ಷನ್ ಮುಗಿಸಿದ್ದೀವಿ ಎಲ್ಲ ಸಬ್ಜೆಕ್ಟ್ನವರು. ನಂದು ಇಂಗ್ಲೀಷು. ನಮ್ಮ ವಾಡಿಕೆಯಂತೆ ಗಣಿತ ಮತ್ತು ಇಂಗ್ಲೀಷು ಕಬ್ಬಿಣದ ಕಡಲೆ ಅಂತಾರೆ. ಬಟ್ ಈಗ ಹಾಗಾಗಿಲ್ಲ, ಎಲ್ಲ ಸ್ವಲ್ಪ ಸುಲಭವಾಗಿ ಬರ್ತಾ ಇದೆ. ಸೊ ರಿವಿಷನ್ ಮಾಡ್ತಾ ಇದ್ವಿ. ನಾನು ಒಂದು ಈ ಕಾರ್ಯಕ್ರಮಕ್ಕೆ ಬರೋಣ ಬೇಡವ ಅಂತಕ್ಕಂಥ ಗೊಂದಲದಲ್ಲಿ ಇದ್ದೆ. ಆಮೇಲೆ ನಮ್ಮ ಮೇಲಾಧಿಕಾರಿಗಳನ್ನು ಕೇಳಿದೆ. ಕೆಲವರು ಪರ್ಮಿಷನ್ ಬೇಕು ಅಂದರು, ಕೆಲವರು ಬೇಡ ಅಂದರು. KCR ಸರ್ ನಿಯಮ ಏನಿದೆ ನೋಡ್ರಪ್ಪ ಅಂತಂದರು. ಸೊ ಹೀಗಾಗಿ ಒಂದಿಷ್ಟು ರಜೆಗಳಿದ್ವು. 1 ವಾರಗಳ ಕಾಲ ರಜೆಯನ್ನು ನಾನು ಹಾಕಿಬಿಟ್ಟು ಪರ್ಮಿಷನ್ ತಗೊಂಡು ಬಂದಿದ್ದೆ. ಸೊ ನನಗೆ ಇಲ್ಲಿ ಭಾಗವಹಿಸಿ ನಿಮ್ಮೆಲ್ಲರ ಜೊತೆಯಲ್ಲಿ ಖುಷಿಯಾಗಿರಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ನಿಮಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಾ, ನಿಮ್ಮೆಲ್ಲರ ಪ್ರೀತಿ ಈ ಶಿಕ್ಷಕ ಮತ್ತು ಕಲಾವಿದನ ಮೇಲೆ ಇರಲಿ ಅಂತ ಕೇಳಿಕೊಂಡು ಮುಂದೆ ತಾವೆಲ್ಲ ಇನ್ನೂ 22 ಜನ ಉಳಿದಿದ್ದೀರಿ. ಒಳ್ಳೆ ಟೈಟ್ ಫೈಟ್ ಸ್ಪರ್ಧೆಯನ್ನು ಕೊಟ್ಟು ಉತ್ತೀರ್ಣರಾಗಿ ಬನ್ನಿ. ಸಾಧ್ಯವಾದರೆ ಕೊನೆಯ 3 ದಿವಸ ನಾನು ನೋಡಕ್ಕೆ ಬರ್ತೀನಿ. ಕೊನೆಯ ಒಂದು 2-3 ದಿವಸ ರಜೆ ಇದ್ರೆ, ಇಲ್ಲಾಂದ್ರೆ ಯಾವುದೋ ಒಂದು ಶನಿವಾರ ಬರ್ತೀನಿ. ಯಾಕೆ ನಾನು ಬಿಟ್ಟಿರ್ಲಿಕ್ಕಾಗಲ್ಲ. ಆ ಕಲೆ ಅದು ಎಳಿತಾ ಇರ್ತೈತಿ. ನಾನು ಇಲ್ಲಿ ಈ ಸ್ಪರ್ಧೆಯಲ್ಲಿ ಇದ್ರೂ ಕೂಡ ನನ್ನ ದೇಹ ಇಲ್ಲಿತ್ತು, ಮನಸ್ಸು ಮಾತ್ರ ಶಾಲೆನಲ್ಲಿತ್ತು. ನನ್ನ ಮಕ್ಕಳು 8 ಮಕ್ಕಳಿದ್ದಾವೆ. ಒಂದು ಮಗು ಫೇಲ್ ಆದರೂ ಕೂಡ ನನಗೆ ಒಂದು ಮಾತು ಬೆಟ್ಟು ತೋರಿಸ್ತಾರೆ. ಇವರಿಗೆ ಹೋಗೋಕ್ಕೆ ಗಾನಸಿಂಚನಕ್ಕೆ ಚಂದನಕ್ಕೆ ಟಿವಿಗೆ ಹೋಗೋಕೆ ಬೇಡ ಅಂದ್ವಿ, ಇವರು ಹಠ ಮಾಡ್ಕೊಂಡು ಹೋದ್ರು, ನೋಡಿ ಒಂದು ಮಗು ಫೇಲ್ ಆಯಿತು ಅಂತಾರೆ. ಆ ಮಗುವಿನ ಭವಿಷ್ಯ ಇರುತ್ತೆ. ಆಮೇಲೆ ನಂದು ಇನ್ನೂ ಸರ್ವಿಸು ಇದೆ ಬಿಡಪ್ಪ, ಮುಂದೆ ಅನ್ನಂಗಿಲ್ಲ. ಬರೀ 3 ತಿಂಗಳು ರಿಟೈರ್ಡ್. ಕೊನೆಯ ವರ್ಷದಲ್ಲಿ ಕೆಟ್ಟ ಹೆಸರು ತಗೋಬೇಕಲ್ಲಪ್ಪ ಅಂತಕ್ಕಂಥ ಒಂದು ಯೋಚನೆಯಿಂದ ನೋಡೋಣ, ಏನೋ ಒಂದು ಪ್ರಯತ್ನ ಪಡೋಣ ಒಂದಿರಲಿ ಅಂತ ಹೇಳ್ಬಿಟ್ಟು ಅದು ಇದು ನಮಗೆ ಗಾನಸಿಂಚನ 4ನೆಯ ಕಾರ್ಯಕ್ರಮ. ನನಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಮಸ್ಕಾರ. ಏನ್ ಗೊತ್ತಾ, ನಿಮ್ಮ ಉತ್ಸಾಹಕ್ಕೆ ನಿಜವಾಗ್ಲೂ ಬರಬೇಕು ಜೋರಾದ ಚಪ್ಪಾಳೆ. ಅಂಡ್ ಇರಿ ಎಲ್ಲೂ ಹೋಗ್ಬೇಡಿ.
ಅರ್ಚನಾ ಮ್ಯಾಮ್, ಈ ನಮ್ಮ ಸ್ವೀಟ್ 16 ಪಾಟೀಲ್ ಸಾಹೇಬ್ರನ್ನ ನಾವು ಈ ಗಾನ ಸಿಂಚನ ವೇದಿಕೆಯಲ್ಲಿ ಮಿಸ್ ಮಾಡ್ತೀವಿ. ಇದ್ರ ಬಗ್ಗೆ ನಿಮ್ಮ ಮಾತು. ಇವತ್ತು ಆ್ಯಕ್ಚುಲಿ ನೀವು ಮತ್ತೆ ಇಲ್ಲೆಲ್ಲಾದ್ರೂ ಏನೆಲ್ಲಿ ಈ ಎಲ್ಲದು ಕಡೆ ಇರ್ಬಿಡ್ತಾರೆ ನೋಡಿ. ಆಹಾ ಇದ್ರಿ ನೀವು ಡೇಂಜರಲ್ಲೇ. ಆದರೆ ಹೇಳ್ತೀನಿ ಕಾರಣ ಹೇಳ್ತೀನಿ ನಾನು ಏನಾಯಿತು ಅಂತ ಅಂದ್ಬಿಟ್ಟು. ಒಂದೇ ಒಂದು ಸರ್, ಅವನು ಕರೆಕ್ಟ್ ಶ್ರುತಿಗೆ ತಗೊಂಡು ಅರ್ಧ ಹಾಡು ಹಾಡ್ದ ಸರಿಯಾಗಿ, ಆಲಾಪ್ ಮಾಡಿ ಕೆಟ್ಟ, ಆಯಿತಾ? ಆಲಾಪ್ ಮಾಡಿ ಕೆಟ್ಟ ಅವನು, ಆಮೇಲೆ ಓವರ್ ಆ್ಯಕ್ಟಿಂಗ್ ಮಾಡಿ ಕೆಟ್ಟ. ಬಟ್ ನೀವು ತಗೊಳ್ತಾನೆ ಎಡಬಿಟ್ರಿ ಸರ್, ಅದೊಂದೇ ನಿಮಗೆ ಡ್ರಾಬ್ಯಾಕ್ ಆಗಿದ್ದು. ಬೇರೆ ಶ್ರುತಿಯಲ್ಲಿ ತೊಗೊಂಬಿಟ್ರಿ, ತಾಳನೂ ತಪ್ಪಿಬಿಟ್ರಿ ಮಧ್ಯದಲ್ಲಿ. ಇಲ್ಲಾಂದರೆ ಸ್ವಲ್ಪ ನಿಮಗಿನ್ನೂ ಒಂದು ಸ್ವಲ್ಪ ದಿವಸ ರಜಾ ಹಾಕ್ಸೋ ಪ್ಲ್ಯಾನ್ ಇತ್ತು. ಏನು ನೀವು ಮಕ್ಕಳಿಗೆ ವಿದ್ಯೆಯನ್ನು ಕೊಡುವಂಥ ಪುಣ್ಯದ ಕೆಲಸ ಮಾಡ್ತಾಯಿದ್ದೀರಿ. ನಿಮಗೆ ದೇವರು ಹೆಚ್ಚು ಶಕ್ತಿ ಕೊಡಲಿ. ಆಮೇಲೆ ನಮ್ಮ ಇವ್ರನ್ನೆಲ್ಲ ಪಾರ್ಟಿಸಿಪೆಂಟ್ಸ್ನ ಹುರಿದುಂಬ್ಸೋಕ್ಕೆ ಬರ್ತಾಯಿರಿ. ನಿಮ್ಮ ಜೀವನೋತ್ಸಾಹಕ್ಕೆ ದೊಡ್ಡ ನಮಸ್ಕಾರ. ನಮೋ 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 ನಮೋ. ಚೆನ್ನಾಗಿ ದೇವ್ರು ನಿಮಗೆ ಒಳ್ಳೆ ಆರೋಗ್ಯ ಕೊಟ್ಟು ಕಾಪಾಡಲಿ ಸರ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಮಾತಾಡಿದ್ರಿ. ಈಗ ನೀವು ಇಲ್ಲಿಂದ ಬಿಟ್ಟು ಹೋಗ್ತಾ ಇದ್ದೀನಿ ಅನ್ನೋ ನೋವು ಇಲ್ಲ ನಿಮಗೆ, ಖುಷಿ ಇದೆ. ಯಾಕೆ ಖುಷಿ ಇದೆ ಅಂತ ಹೇಳಿದ್ರೆ, ಇದೊಂದು ಪ್ರಕ್ರಿಯೆ. ಇವತ್ತು ನಾಳೆ ಒಬ್ಬೊಬ್ಬರು ಹೋಗಲೇಬೇಕಾಗುತ್ತೆ. ಆದರೆ ನಿಮ್ಮ ಆಸಕ್ತಿ ಇದೆಯಲ್ಲ, ಅದು ನೀವು ವೃತ್ತಿ ಮೇಸ್ಟ್ರ್ ಕೆಲಸ ಮಾಡಿಕೊಂಡು ನೀವು ಇಷ್ಟೊಂದು ಆಸಕ್ತಿ, ಅದು ಮನೆ ಕುಟುಂಬ ಸಮೇತವಾಗಿ ಬಂದಿದ್ದೀರಿ. ನೀವು ಕಲಿಕೆ ಮಾತ್ರ ಬಿಡಲೇಬೇಡಿ, ನಿರಂತರವಾಗಿ ನೀವು ಹಾಡ್ತಾನೆ ಇರಬೇಕು. ಹಾಗಾಗಿ ಇಲ್ಲಿ ಬಂದು ಹೋಗಿ, ದೇವರು ನಿಮಗೆ ಖಂಡಿತ ಮುಂದಿನ ದಿನಗಳಲ್ಲಿ ಒಳ್ಳೆಯ ಅವಕಾಶ ಸಿಕ್ಕೇ ಸಿಗುತ್ತೆ. ಮೊದಲು ನಾನು ಎದ್ದು ನಿಮಗೆ ಕ್ಷಮೆ ಕೇಳ್ತೀನಿ. ಯಾಕೆ ಗೊತ್ತಾ? ಕ್ಷಮೆ ಯಾಕೆ ಕೇಳ್ತೀನಿ ಗೊತ್ತಾ? ನಾವೇನಾದರೂ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ತಮಾಷೆ ಮಾಡಿದರೆ, ಯಾಕೆ ಅಂದರೆ ನೀವು ಹಿರಿಯರಿದ್ದೀರಿ, ಕೆಲವು ಲವಲವಿಕೆಯಿಂದ ಇರಲಿ ಅಂತ ಕಾರ್ಯಕ್ರಮದ ದೃಷ್ಟಿಯಿಂದ ನಾವು ನಿಮ್ಮನ್ನು ತಮಾಷೆ ಮಾಡಿರ್ತೀವಿ. ಚಿಕ್ಕವನು, ನಾನು ತುಂಬ ಚಿಕ್ಕವನು, ನಮ್ಮ ತಂದೆ ಸಮಾನರು ನೀವು. ಅದರಲ್ಲೂ ಮೇಷ್ಟ್ರು, ನಮ್ಮಪ್ಪನೂ ಮೇಷ್ಟ್ರು, ನಾನು ಮೇಷ್ಟ್ರು, ಕಾಲೇಜಲ್ಲಿ ಎಲ್ಲ ಕೆಲಸ ಮಾಡಿದವರು. ನಿಮ್ಮ ಆ ಮೇಷ್ಟ್ರು ಕೆಲಸಕ್ಕೆ ಎಂಥ ಶ್ರದ್ಧೆ ಇದೆ ಸರ್. ನನ್ನಿಂದ ಒಂದು ಮಗು ಫೇಲ್ ಆದರೆ ಕೆಟ್ಟ ಹೆಸರು ಬರುತ್ತೆ ಅಂತಿರಲ್ಲ, ಇಂಥ ಶಿಕ್ಷಕರು ಇರೋದ್ರಿಂದನೇ ಇವತ್ತು ಗುರುಗಳ ಸ್ಥಾನ ಇದೆ. ಈಗೆಲ್ಲ ಹೊಸ ಟ್ರೆಂಡ್ ಕ್ರಿಯೇಟ್ ಆಗಿದೆ ಅರ್ಚನಾ ಮೇಡಮ್, ಗುರುವಂದನಾ ಕಾರ್ಯಕ್ರಮ ಮಾಡೋದು ಅಂತ. 70 ವರ್ಷದವರು 95 ವರ್ಷದ ಮೇಷ್ಟ್ರನ್ನು ಕರ್ಕೊಂಡ್ಬಂದು ಗುರುವಂದನಾ ಕಾರ್ಯಕ್ರಮ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಇವತ್ತು ಗುರುಗಳ ಸ್ಥಾನ ಗೊತ್ತಾಗ್ತಿದೆ, ಗುರುಗಳ ಬೆಲೆ ಗೊತ್ತಾಗ್ತಿದೆ. ಅದಕ್ಕೋಸ್ಕರ ಗುರುವಿನ ಸ್ಥಾನದಲ್ಲಿದ್ದೀರಿ. ನಿಮ್ಗೇನು ಹೆಚ್ಚು ಹೇಳಬೇಕಾದ್ದಿಲ್ಲ. ನಮ್ಮ ಮೇಡಮ್ ಹೇಳೋದೆಲ್ಲ ಹೇಳಿದ್ದಾರೆ. ಆದರೆ ಕಗ್ಗಲ್ಲ, ಈ ಕಾರ್ಯಕ್ರಮ ಮುಗಿದ ತಕ್ಷಣ ಕಗ್ಗಲ್ಲ ಕಣಿವೆಗೆ ಹೋಗ್ಬಿಟ್ಟು ಮನೆಗೆ, ಗೊತ್ತಾಯ್ತಲ್ಲ? ಹಾಂ, ನಿರ್ಮೂ ಜೊತೆ ಕಗ್ಗಲ್ಲ ಕಣಿವೆ ಎಲ್ಲ ಸುತ್ತಾಕೊಂಡು ಆರಾಮಾಗಿ ಸಂಗೀತದ ಯಾನವನ್ನು ಮುಂದುವರಿಸಿ ಅಂತ ಹೇಳ್ತಾ ಶುಭಾಶಯಗಳನ್ನು ಕೋರ್ತೀನಿ.